Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಪಾಕ್ನಿಂದ ಸ್ವತಂತ್ರರಾಗೋಕೆ ಬಯಸ್ತಾ ಇರೋ ಬಲೂಚ್ ಪಡೆಯ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪ ಪಡಿತಾ ಇದೆ. ಬಲೂಚ್ ಪಡೆಗಳು ಒಂದರ ಮೇಲೊಂದು ಪಾಕ್ ನಗರಗಳನ್ನು ವಶಕ್ಕೆ ತಗೊಳ್ತಿದ್ದಾರೆ. ಇದೀಗ ಬಲೂಚಿಸ್ತಾನ ಪ್ರಾಂತ್ಯದ ಸುರಬ್ ಅನ್ನೋ ನಗರವನ್ನು ಬಲೂಚ್ ಲಿಬರೇಷನ್ ಆರ್ಮಿ ಕಂಟ್ರೋಲ್ ತಗೊಂಡಿದೆ. ಅಲ್ಲಿನ ಪೊಲೀಸ್ ಸ್ಟೇಷನ್, ಬ್ಯಾಂಕ್, ಜಿಲ್ಲಾಧಿಕಾರಿ ಭವನ ಸೇರಿದ ಹಾಗೆ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿ ಅದನ್ನು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಕ್ವೆಟ್ಟಾ ಕರಾಚಿ ಹೈವೇ ಮತ್ತು ಸುರಬ್ ಗದ್ದಾರ್ ರೋಡ್ ಸೇರಿದ ಹಾಗೆ ಪಾಕ್ ಸೇನೆ ಮತ್ತು ಪೊಲೀಸರನ್ನ ಹಿಮ್ಮೆಟ್ಟಿಸಿದ್ದೀವಿ, ಸುರಬ್ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಬಿಎಲ್ಎ ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡಿದೆ. ಈ ವೇಳೆ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಕೂಡ ಬಿಎಲ್ಎ ವಶಕ್ಕೆ ಪಡೆದಿದೆ. ಅಲ್ಲದೆ ಸುರಬ್ನ ಸ್ಟೇಷನ್ ಹೌಸ್ ಆಫೀಸರ್ ಹಾಗೂ ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಹಿದಾಯತುಲ್ಲಾ ಬುಲೇದಿ ಅನ್ನೋರನ್ನ ಕೂಡ ಬಿಎಲ್ಎ ಹತ್ಯೆ ಮಾಡಿದೆ. ಈ ಸುದ್ದಿಯನ್ನ ಪಾಕ್ನ ಪ್ರಮುಖ ಪತ್ರಿಕೆ ಡಾನ್ ಕೂಡ ಕನ್ಫರ್ಮ್ ಮಾಡಿದೆ. ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧಿಕಾರಿಗಳನ್ನ ಬಲೂಚಿಗಳು ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಮತ್ತು ಅವರ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇನ್ನು ಪಾಕ್ನಿಂದ ಬಲೂಚಿಸ್ತಾನ ಪ್ರತ್ಯೇಕ ಆಗೋವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಬಿಎಲ್ಎ ಹೇಳಿಕೊಂಡಿದೆ. ಅಂದಹಾಗೆ ಸುರಬ್ ಬಲೂಚಿಸ್ತಾನದಲ್ಲಿ ಪ್ರಮುಖ ನಗರ. ಸುಮಾರು 40,000 ಜನ ವಾಸ ಮಾಡ್ತಾರೆ. ಕರಾಚಿ ಮತ್ತು ಕ್ವೆಟ್ಟಾಗೆ ಸಾಗೋ ಪಾಕ್ನ ರಾಷ್ಟ್ರೀಯ ಹೆದ್ದಾರಿ N25ನಲ್ಲಿ ಈ ನಗರ ಬರುತ್ತೆ. ಬಲೂಚಿಸ್ತಾನದ ವ್ಯಾಪಾರ ಮತ್ತು ಸಂಪರ್ಕದ ವಿಚಾರದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸುತ್ತೆ. ಸ್ಟ್ರಾಟಜಿಕಲಿ ಕೂಡ ಅಷ್ಟೇ. ಸುರಬ್ ದಕ್ಷಿಣದ ಬಂದರುಗಳನ್ನು ಉತ್ತರದ ಬಾರ್ಡರ್ ಏರಿಯಾಗೆ ಕನೆಕ್ಟ್ ಮಾಡೋ ಲಿಂಕ್ ಪಾಯಿಂಟ್. ಚೀನಾದ ಸೆಪೆಕ್ ಕಾರಿಡಾರ್ಗೆ ಹತ್ತಿರದಲ್ಲೇ ಇದೆ. ಇಂಥ ಜಾಗವನ್ನು ಬಲೂಚಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೂಲಕ ಬಲೂಚಿಗಳು ಹಂತ ಹಂತವಾಗಿ ಬಲೂಚಿಸ್ತಾನವನ್ನು ಪಾಕ್ನಿಂದ ಬೇರ್ಪಡಿಸುವ ಹೋರಾಟಕ್ಕೆ ದೊಡ್ಡ ಯಶಸ್ಸು ಆರಂಭಿಕ ಹಂತದಲ್ಲಿ ಸಿಕ್ಕದಂತಾಗಿದೆ. ಪಾಕ್ ಸೇನೆಯ ರೆಸ್ಪಾನ್ಸ್ ಏನಿರುತ್ತೆ ಅನ್ನೋದೀಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಪಿಎಂ ಮೋದಿ ನಮ್ಮ ಯೋಧರ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ ಅಂತ ಹೇಳಿರೋ ನಡುವೆನೆ ಪಾಕ್ ಸೇನಾ ಪಡೆಗಳ ಜಂಟಿ ಮುಖ್ಯಸ್ಥರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ ಪಾಕ್ ಎರಡು ಕಡೆಯವರು ಗಡಿಯಲ್ಲಿ ಜಮಾವಣೆ ಮಾಡಿರೋ ಹೆಚ್ಚಿನ ಸೇನೆಯನ್ನ ವಾಪಸ್ ಕರೆಸಿಕೊಳ್ತಾ ಇದ್ದಾರೆ. ಆ ಪ್ರಕ್ರಿಯೆ ಈಗ ಶುರುವಾಗಿದೆ. ಅಲ್ಲದೆ ಬಾರ್ಡರ್ನಲ್ಲಿ ಆಲ್ಮೋಸ್ಟ್ ಏಪ್ರಿಲ್ 22ಕ್ಕಿಂತ ಮುಂಚೆ ಅಂದರೆ ಪಹಲ್ಗಾಮ್ ದಾಳಿಗೂ ಮುನ್ನ ಇದ್ದ ನಾರ್ಮಲ್ ಸಿಚುವೇಶನ್ ಇದೆ. ಮತ್ತೆ ಈಗ ಗಡಿಯಲ್ಲಿ ಮೊದಲಿನ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಜನರಲ್ ಸಾಹಿರ್ ಶಮ್ಜಾದ್ ಮಿರ್ಜಾ ಹೇಳಿದ್ದಾರೆ. ಅಲ್ಲದೆ ಮೇ 7ರಿಂದ 10ನೇ ತಾರೀಕಿನವರೆಗೆ ಎರಡು ದೇಶಗಳ ನಡುವೆ ನಡೆದ ಸಂಘರ್ಷದಲ್ಲಿ ಪರಮಾಣು ಆಯುಧಗಳನ್ನು ಬಳಸೋ ಕಡೆ ಯಾರೂ ಕೂಡ ಗಮನ ಹರಿಸಿಲ್ಲ. ಅಂಥದ್ದೇನೂ ಆಗೋದೂ ಇಲ್ಲ. ಆದರೆ ಬಾರ್ಡರ್ನಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನು ಮಾತ್ರ ಊಹಿಸೋದು ಕಷ್ಟ. ಸಂಘರ್ಷ ಶುರು ಇದ್ದಾಗ ಪ್ರತಿಕ್ರಿಯೆಗಳು ಬೇರೆನೇ ಇರ್ತವೆ. ಪಾಕಿಸ್ತಾನವಂತೂ ಭಾರತದೊಂದಿಗೆ ಶಾಂತಿಯುತ ಮಾತುಕತೆಗೆ ಸಿದ್ಧ. ಉಭಯ ದೇಶಗಳ ನಡುವಿನ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಮಧ್ಯೆ ಮಾತ್ರ ಈ ಮಾತುಕತೆ ನಡೀಬಹುದು. ಅದು ಬಿಟ್ಟರೆ ಸದ್ಯ ಎರಡೂ ದೇಶಗಳ ಮಧ್ಯೆ ಯಾವುದೇ ಮಟ್ಟದ ಸಂಪರ್ಕ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಸಿಂಗಪೂರ್ನಲ್ಲಿ ನಡೀತಾ ಇರೋ ಏಷ್ಯಾ ಪ್ಯಾಸಿಫಿಕ್ ರಾಷ್ಟ್ರಗಳ ರಕ್ಷಣಾ ಅಧಿಕಾರಿಗಳ ಶಾಂಗ್ರಿಲಾ ಡೈಲಾಗ್ನಲ್ಲಿ ಭಾಗಿಯಾಗಿರೋ ಮಿರ್ಜಾ ಈ ಈವೆಂಟ್ ಸೈಡ್ಲೈನ್ಸ್ನಲ್ಲಿ ಈ ರೀತಿ ಹೇಳಿದ್ದಾರೆ. ಇದೇ ಈವೆಂಟ್ಗೆ ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಅನಿಲ್ ಚೌಹಾಣ್ ಕೂಡ ಭಾರತದ ಪರವಾಗಿ ಪಾಲ್ಗೊಂಡಿದ್ದಾರೆ. ಸಭೆಯ ಸೈಡ್ಲೈನ್ಸ್ನಲ್ಲಿ ಚೌಹಾಣ್ ತಮ್ಮ ಕ್ವಾಡ್ ಪಾರ್ಟ್ನರ್ ರಾಷ್ಟ್ರಗಳಾದ ಜಪಾನ್, ಆಸ್ಟ್ರೇಲಿಯಾದ ಸೇನಾಧಿಕಾರಿಗಳನ್ನ ಭೇಟಿಯಾಗಿ ಪ್ರತ್ಯೇಕ ಮಾತುಕತೆ ಕೂಡ ನಡೆಸಿದ್ದಾರೆ. ಬಳಿಕ ಚೌಹಾಣ್ ಆಪರೇಷನ್ ಸಿಂಧೂರ್ನ ಯಶಸ್ಸಿನ ಕುರಿತು ಮಾತನಾಡಿದ್ದಾರೆ. ಯುದ್ಧಗಳನ್ನು ಗೆಲ್ಲೋಕೆ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಸೋದು, ಹಾಗೆ ಎಲ್ಲ ಸೇನೆಗಳು ಒಗ್ಗೂಡಿ ಅಂದರೆ ಏರ್ಫೋರ್ಸ್, ನೇವಿ, ಆಮೇಲೆ ಆರ್ಮಿ ಎಲ್ಲ ಒಟ್ಟಾಗಿ ಕೊಹೆಸಿವ್ ಆಗಿ ಕಾರ್ಯಾಚರಣೆ ನಡೆಸೋದು ಅತ್ಯಗತ್ಯ ಅಂತ ಹೇಳಿದ್ದಾರೆ. ನಿನ್ನೆಯಷ್ಟೇ PM ನರೇಂದ್ರ ಮೋದಿ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಪಾಕ್ ಹೆದರಿದೆ ಅಂತ ಹೇಳಿದರು. ಆತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ನಮ್ಮ ನೌಕಾಪಡೆ ಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡಿದರೆ ಪಾಕ್ 4 ಹೋಳಾಕಿತ್ತು ಅಂತ ಹೇಳಿದರು. ಈ ಮೂಲಕ ಭಾರತ ತನ್ನ ಸೇನಾ ಶಕ್ತಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ನಮ್ಮ ಕಾರ್ಯಾಚರಣೆ ನಿಂತಿಲ್ಲ,
ಅಂತ ಹೇಳೋದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ರೆ, ಪಾಕ್ ಮಾತ್ರ ನಾವು ಶಾಂತಿ ಮಾತುಕತೆಗೆ ರೆಡಿ ಇದ್ದೀವಿ, ಶಾಂತಿ ಮಾಡೋಣ ಅಂತ ಹೇಳ್ತಾ ಇದೆ. ಗಡಿಯಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇದೆ ಅಂತೆಲ್ಲ ಹೇಳಿರೋದು ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನೊಂದ್ ಕಡೆ ಪಾಕ್ ಜೊತೆಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಭಾರತ ಸಸ್ಪೆಂಡ್ ಮಾಡಿರೋ ಬಗ್ಗೆ, ಹೋಲ್ಡ್ ಮಾಡಿರೋ ಬಗ್ಗೆ ಪಾಕ್ PM ಶಹಬಾಜ್ ಶರೀಫ್ ಕಿಡಿಕಾರಿದ್ದಾರೆ. ಶಹಬಾಜ್ ಹತ್ರ ಕಿಡಿ ಇದೆಯಾ ಕಾರಕ್ಕೆ? ಆಪರೇಷನ್ ಸಿಂಧೂರ್ನಲ್ಲಿ ಕಾಣಲಿಲ್ಲಪ್ಪ, ಇರ್ಲಿ. ಭಾರತ ಸಿಂಧೂ ನದಿ ನೀರನ್ನ ವೆಪನೈಸ್ ಅಂದ್ರೆ ನಮ್ಮ ವಿರುದ್ಧ ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಅದಕ್ಕೆ ಪಾಕ್ ಅವಕಾಶ ಕೊಡಲ್ಲ. ಇದು ಏಕಪಕ್ಷೀಯ ನಿರ್ಧಾರ. ಇದಕ್ಕೆ ನಮ್ಮ ವಿಷಾದ ಇದೆ. ಭಾರತ ತನ್ನ ರಾಜಕೀಯ ಲಾಭಕ್ಕಾಗಿ ಲಕ್ಷಾಂತರ ಜನರ ಜೀವಕ್ಕೆ ಅಪಾಯ ಉಂಟು ಮಾಡ್ತಾ ಇದೆ. ಇದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ ಅಂತ ಶಹಬಾಜ್ ಗಂಟ್ಲು ಹರ್ಕೊಂಡಿದ್ದಾರೆ. ಭಾರತ ಪಾಕ್ ನಡುವಿನ ಸಂಘರ್ಷ ನಿಂತಿರೋದಕ್ಕೆ ಯಾವುದೇ ಮೂರನೇ ದೇಶ ಕಾರಣ ಅಲ್ಲ ಅಂತ ಭಾರತ ಸಾರಿ ಹೇಳ್ತಾ ಇದೆ. ಆದರೆ ಅತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ನಾನೇ ಮಾಡಿರೋದು, ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿರೋದೇ ನಾನು ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಮೊನ್ನೆ ಅಷ್ಟೇ ಹೇಳಿದ್ರು, ನಾನೇ ನಿಲ್ಲಿಸಿದೆ ಅಂತ ಹೇಳಲ್ಲ, ಬಟ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ದೀನಿ ಅಂತ ಯೂಟರ್ನ್ ಹೊಡೆದಿದ್ರು. ಈಗ ಮತ್ತೆ ಹಳೆ ರಾಗ ಹಾಡಿದ್ದಾರೆ. ಅವ್ರೇನು ಮಾತಾಡ್ತಾರಂತ ಅವರಿಗೆ ಗೊತ್ತಿರೋದಿಲ್ಲ. ಓವಲ್ ಆಫೀಸ್ನಲ್ಲಿ ಕೂತು ಮಾಧ್ಯಮದ ಮುಂದೆ ಮಾತನಾಡಿರೋ ಟ್ರಂಪ್, ಭಾರತ ಮತ್ತು ಪಾಕ್ ನಡುವಿನ ಕಾದಾಟ ಪರಮಾಣು ಯುದ್ಧಕ್ಕೆ ಬದಲಾಗಬಹುದು ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಉಭಯ ಪಡೆಗಳು ಪರಸ್ಪರ ಗುಂಡು ಹಾರಿಸ್ತಾ ಇದ್ರೆ ನಿಮ್ಮೊಟ್ಟಿಗೆ ನಾವು ವ್ಯಾಪಾರ ಮಾಡಲ್ಲ ನೋಡಿ ಅಂತ ಹೇಳಿ ಯುದ್ಧ ನಿಲ್ಲಿಸಿದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೊಂದ್ ಕಡೆ ಟ್ರಂಪ್ ಹುಚ್ಚಾಟ ನಿಲ್ಲತ್ತೆ, ಕೋರ್ಟ್ಗಳಿದಾವೆ ಅಮೆರಿಕದಲ್ಲಿ ಮಧ್ಯಪ್ರವೇಶ ಮಾಡ್ತವೆ ಅಂತ ಅನ್ಕೊಂಡ್ರೆ ಹುಚ್ಚಾಟ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಹಾರ್ತಾ ಇದ್ದಾರೆ. ಟ್ಯಾರಿಫ್ ಅನ್ನ ಇನ್ನೂ ಜಾಸ್ತಿ ಮಾಡಕ್ ಹೊರಟಿದ್ದಾರೆ. ಅಮೆರಿಕಾಗೆ ಆಮದಾಗೋ ಸ್ಟೀಲ್ ಮೇಲಿದ್ದ ಟ್ಯಾರಿಫ್ ಅನ್ನ 25% ಅಲ್ಲ, ಇನ್ಮೇಲೆ 50% ಡಬಲ್ ಜಾಸ್ತಿ ಮಾಡ್ತೀನಿ ಅಂತ ಹಾರ್ತಾ ಇದ್ದಾರೆ. ಹೊಸ ಟ್ಯಾರಿಫ್ ಜೂನ್ 4ರಿಂದಲೇ ಜಾರಿಗೆ ಬರುತ್ತೆ ಅಂತ ಕೂಡ ಘೋಷಿಸಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ ಟೆಸ್ಲಾ ಸೇರಿ ಅಮೆರಿಕನ್ ಆಟೋಮೋಟಿವ್ ಕಂಪನಿಗಳಿಗೆ ಹೊಸ ಒತ್ತಾಯ ಮಾಡಿದ್ದಾರೆ. ವಾಹನದ ಬಿಡಿ ಭಾಗಗಳು ಸೇರಿ ಇಡೀ ವಾಹನವನ್ನೆಲ್ಲ ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ. ಮಸ್ಕ್ ಆಲ್ರೆಡಿ ಈ ಕೆಲಸ ಶುರು ಮಾಡಿದ್ದಾರೆ, ಅವ್ರ ಥರ ನೀವು ಮಾಡ್ರಿ ಅಂತ ಎಲ್ಲ ಕಾರ್ ಉತ್ಪಾದಕರಿಗೆ ಟ್ರಂಪ್ ರಿಕ್ವೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಕೆಲವರು ಕೆನಡಾ, ಮೆಕ್ಸಿಕೋ ಮತ್ತು ಯುರೋಪ್ನಲ್ಲಿ ವಾಹನದ ಬಿಡಿ ಭಾಗ ತಯಾರಿಸ್ತಾರೆ. ಅಲ್ಲದೇನಾಗ್ತಿತ್ತೋ ಯಾರಿಗೂ ಗೊತ್ತಿಲ್ಲ, ನನಗಿದ್ರ ಬಗ್ಗೆ ಸಿಕ್ಕಾಪಟ್ಟೆ ಚಿಂತೆಯಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಆಪಲ್ ಐಫೋನ್ನ ಭಾರತದಲ್ಲಿ ತಯಾರಿಸುವುದು ನಿಲ್ಲಿಸಬೇಕು ಅಂತ ಟ್ರಂಪ್ ಆಪಲ್ CEO ಟಿಮ್ ಕುಕ್ಗೆ ಒತ್ತಾಯ ಮಾಡಿದ್ರು. ಅದರ ಬೆನ್ನಲ್ಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರ ಹಾಕೋ ಟ್ರಂಪ್ ಆಡಳಿತದ ಕ್ರಮಕ್ಕೆ ದೊಡ್ಡ ಮುನ್ನಡೆಯಾಗಿದೆ. 5.32 ಲಕ್ಷ ಜನರ ಇಮಿಗ್ರೇಷನ್ ಪೆರೋಲ್ನ ಅಮೆರಿಕದ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ಇಮಿಗ್ರೇಷನ್ ಪೆರೋಲ್ ಅಂದ್ರೆ ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ವಾಸಿಸೋಕೆ ಮತ್ತು ಕೆಲಸ ಮಾಡೋಕೆ ಅಮೆರಿಕನ್ ಕಾನೂನು ಪ್ರಕಾರ ವಲಸಿಗರಿಗೆ ನೀಡೋ ಒಂದು ಅನುಮತಿ. ಇದನ್ನೀಗ ಅಲ್ಲಿನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ವೆನೆಜುವೆಲಾ, ಕ್ಯೂಬಾ, ಹೈಟಿ, ನಿಕರಾಗುವಾಗೆ ಸೇರಿದ ವಲಸಿಗರ ಇಮಿಗ್ರೇಷನ್ ಪೆರೋಲ್ ರದ್ದಾಗಿದೆ. ಇದರಿಂದ ಇವರನ್ನೆಲ್ಲ ಅಮೆರಿಕದಿಂದ ಹೊರಗೆ ಹಾಕೋಕೆ ಇದ್ದ ಕಾನೂನು ಅಡಚಣೆ ನಿವಾರಣೆ ಆದಂತಾಗಿದೆ. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಜಾಗತಿಕ ಅಭಿಪ್ರಾಯ ಬದಲಿಸುವ ಭಾರತದ ಪ್ರಯತ್ನಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಆಪರೇಷನ್ ಸಿಂಧೂರ್ ವೇಳೆ ಪಾಕ್ನಲ್ಲಿ ಆದ ಪ್ರಾಣಹಾನಿಗೆ ಕೇಳಿಸ್ಕೊಳ್ಳಿ, ಪಾಕ್ನಲ್ಲಿ ಆದ ಪ್ರಾಣಹಾನಿಗೆ ನಾವು ಹೊಡೆದಾಗ ಅಲ್ಲಿ ಉಗ್ರ ಕ್ರಿಮಿಗಳೆಲ್ಲ ಸುಟ್ಟು ಹೋಗಿದ್ವಲ್ಲ, ಅಲ್ಲಿ ಪಾಕಿಸ್ತಾನದಲ್ಲಿ ಆದ ಆ ಡ್ಯಾಮೇಜ್ಗೆ ಕೊಲಂಬಿಯಾ ಅನ್ನೋ ರಾಷ್ಟ್ರ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುತ್ತೆ, ಇದು ನಿಮ್ಗೆ ಗೊತ್ತಿರಬಹುದು. ಇವರು ಸಂತಾಪ ಸೂಚಿಸಿದ್ರು ಪಾಕಿಸ್ತಾನಕ್ಕಾಗಿರೋ ಲಾಸ್ ಬಗ್ಗೆ. ಈಗ ಅದನ್ನ ಚೇಂಜ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಉಗ್ರರನ್ನ ಪೋಷಿಸುವ ಪಾಕ್ ಮುಖವಾಡವನ್ನು ಬಿಚ್ಚಿಡೋಕೆ ಶಶಿ ತರೂರ್ ನೇತೃತ್ವದ ಭಾರತದ ಸಂಸದರ ನಿಯೋಗ ಕೊಲಂಬಿಯಾಗೆ ಹೋಗಿತ್ತು. ನೀಟಾಗಿ ಬಿಡಿಸಿ ಹೇಳಿದ್ರು ಶಶಿ ತರೂರ್, ಇಂಡಿಯಾ ಪಾಕಿಸ್ತಾನ ವಿಚಾರ ಏನು, ಯಾವಾಗಿಂದ ಇದೆ, ಪಾಕಿಸ್ತಾನ ಏನು ಮಾಡ್ತಾ ಬರ್ತಾ ಇದೆ, ಭಾರತ ಏನು ಫೇಸ್ ಮಾಡ್ತಿದೆ, ನಮ್ಮ ತಿರುಗೇಟು ಯಾವುದಕ್ಕಾಗಿತ್ತು, ಪಹಲ್ಗಾಮ್ ದಾಳಿ ಏನಾಗಿತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಿಂಗ ಅಂತ ಆಮೇಲೆ ಯೋಚನೆ ಮಾಡಿಬಿಟ್ಟು ಅಲ್ಲಿನ ಸರ್ಕಾರ ಈಗ ಆ ಸ್ಟೇಟ್ಮೆಂಟನ್ನು ವಾಪಸ್ ತಗೊಂಡಿದೆ. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಈಗ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಭಾರತದ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ. ಪಾಕಿಸ್ತಾನಕ್ಕೆ ಸಂತಾಪ ಸೂಚಿಸಿದ್ದಂಥ ಸ್ಟೇಟ್ಮೆಂಟ್ನ ವಾಪಸ್ ತಗೊಂಡಿದೆ. ಇನ್ನೊಂದು ಕಡೆ JDU ಸಂಸದ ಸಂಜಯ್ ಕುಮಾರ್ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ಇಂಡೋನೇಷ್ಯಾಗೆ ಹೋಗಿದೆ. ಈ ವೇಳೆ ಅಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪಾಕ್ ದುಷ್ಟಕೃತ್ಯಗಳ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂದೆ ನೇತೃತ್ವದ ನಿಯೋಗ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಸಿಯರಾ ಲಿಯೋನ್ಗೆ ಭೇಟಿ ಕೊಟ್ಟು ಅಲ್ಲಿನ ರಾಜತಾಂತ್ರಿಕರನ್ನ ಮೀಟ್ ಮಾಡಿದೆ. ಇನ್ನು ಭಾರತ ಚೀನಾ ಸಂಬಂಧ ಕುರಿತು ಎರಡು ದೇಶಗಳ ಮಿತ್ರ ರಾಷ್ಟ್ರ ಇಬ್ಬರಿಗೂ ಕ್ಲೋಸ್ ಇರೋ ರಷ್ಯಾ ಕಡೆಯಿಂದ ಇಂಟ್ರೆಸ್ಟಿಂಗ್ ಹೇಳಿಕೆ ಬಂದಿದೆ. RIC ಫಾರ್ಮ್ಯಾಟ್, ರಷ್ಯಾ ಇಂಡಿಯಾ ಚೈನಾ ಫಾರ್ಮ್ಯಾಟ್ ಪುನರುಜ್ಜೀವನಗೊಳಿಸೋಕೆ ನಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ, ಇದನ್ನ ರಿವೈವ್ ಮಾಡೋ ಟೈಮ್ ಬಂದಿರೋ ರೀತಿ ಕಾಣಿಸ್ತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗಿ ಲೋವ್ರೋವ್ ಹೇಳಿದ್ದಾರೆ. ಇತ್ತೀಚೆಗೆ LAC ಗಡಿಯಲ್ಲಿ ಡಿಸ್ಎಂಗೇಜ್ಮೆಂಟ್ ಆಗಿ ಭಾರತ ಮತ್ತು ಚೀನಾ ನಡುವೆ ಉದ್ವಿಗ್ನತೆ ಕಮ್ಮಿಯಾಗೋ ಲಕ್ಷಣ ಕಂಡುಬಂದಿತ್ತು. ಅದನ್ನು ಉಲ್ಲೇಖಿಸಿ ಲೋವ್ರೋವ್ ಈ ರೀತಿ ಹೇಳಿದ್ದಾರೆ. ಇದೇ ವೇಳೆ ಲೋವ್ರೋವ್ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮ ಲಾಭಕ್ಕಾಗಿ ಭಾರತ ಮತ್ತು ಚೀನಾ ನಡುವೆ ಉದ್ವಿಗ್ನತೆ ಹೆಚ್ಚಾಗುವಂತೆ ಪ್ರಚೋದನೆ ಕೊಡ್ತಾ ಇವೆ ಅಂತ ನ್ಯಾಟೋ ಮೇಲೆ ಕಿಡಿಕಾರಿದ್ದಾರೆ. ಅಂದಹಾಗೆ RIC ಫಾರ್ಮ್ಯಾಟ್ ಅನ್ನೋದು ರಷ್ಯಾ, ಭಾರತ ಮತ್ತು ಚೀನಾ ಒಳಗೊಂಡ ಒಕ್ಕೂಟ. ಈ ಕಾನ್ಸೆಪ್ಟ್ನ 1990ರಲ್ಲಿ ಆ ದಶಕದಲ್ಲಿ ಶುರು ಮಾಡಲಾಗಿತ್ತು. ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗಾಗಿ ಸಹಯೋಗ ಕೊಡೋದು ಇದರ ಉದ್ದೇಶ. ಈಗ ಇದರ ಪುನರುಜ್ಜೀವಗೊಳಿಸೋಕೆ ರಷ್ಯಾ ಪ್ರಯತ್ನ ಪಡ್ತಾ ಇದೆ.
ಇನ್ನು ಇತ್ತೀಚೆಗಷ್ಟೇ ಗಡಿಯಲ್ಲಿ ಹೊಡೆದಾಡಿಕೊಂಡಿದ್ದ ಪಾಕ್ ಹಾಗೂ ತಾಲಿಬಾನಿಗಳ ಆಡಳಿತದ ಅಫ್ಘಾನಿಸ್ತಾನದ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ರಾಯಭಾರಿಯನ್ನು ನೇಮಕ ಮಾಡೋದಾಗಿ ಘೋಷಣೆ ಮಾಡಿದೆ. ಆದರೆ ಅಫ್ಘಾನಿಸ್ತಾನದೊಂದಿಗೆ ಹದಗೆಟ್ಟಿರೋ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸಿಕೊಳ್ತೀವಿ ಅಂತ ಹೇಳಿಕೊಂಡಿದೆ. ಗಮನಿಸಬೇಕಾದ ಅಂಶ ಅಂದರೆ ಪಾಕ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಬಲವರ್ಧನೆಗೆ ಚೀನಾ ಮಧ್ಯಸ್ಥಿಕೆ ವಹಿಸಿದೆ. ಇತ್ತೀಚೆಗಷ್ಟೇ ಪಾಕ್ ಉಪ ಪ್ರಧಾನಿ ರಕ್ಷಣಾ ಸಚಿವ ಇಶಕ್ ದರ್ ಚೀನಾಗೆ ಭೇಟಿ ಕೊಟ್ಟಿದ್ದರು. ಈ ವೇಳೆಯಲ್ಲಿ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿಯನ್ನ ಕೂಡ ಮೀಟ್ ಆಗಿದ್ರು. ಆಗ ಚೀನಾ ನೇತೃತ್ವದ ಚೀನಾ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ತ್ರಿಪಕ್ಷೀಯ ಸಭೆ ನಡೆಸಿದ್ರು. ಈ ಟೈಮ್ನಲ್ಲಿ ಸೆಬೆಕ್ ಅನ್ನು ಅಫ್ಘಾನಿಸ್ತಾನಕ್ಕೂ ವಿಸ್ತರಣೆ ಮಾಡೋಕೆ 3 ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿದ್ವು. ಜೊತೆಗೆ 2 ದೇಶಗಳಲ್ಲಿ ಹೂಡಿಕೆ ಮಾಡುತ್ತಿರೋ ಚೀನಾ ಇವೆರಡನ್ನೂ ಸಮಾಧಾನ ಮಾಡಿ ಕಳಿಸಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನೋ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಮಾದಕ ವಸ್ತು ವ್ಯಸನಿಯಾಗ್ಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇತ್ತೀಚೆಗಷ್ಟೇ ಮಸ್ಕ್ ಡೋಜ್ ಮುಖ್ಯಸ್ಥರ ಸ್ಥಾನದಿಂದ ಕೆಳಗಿಳಿದಿದ್ರು. ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಓವಲ್ ಆಫೀಸ್ನಲ್ಲಿ ಮಸ್ಕ್ಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಳ್ಳಾಯಿತು. ಈ ವೇಳೆ ಅಲ್ಲಿಗೆ ಬಂದ ಮಸ್ಕ್ರ ಕಣ್ಣುಗಳ ಹತ್ರ ಕಪ್ಪು ಮಾರ್ಕ್ಸ್ ಕಂಡಿದ್ವು. ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಸ್ವರೂಪ ಪಡೆದು ವೈರಲ್ ಆಗ್ತಾ ಇದೆ. ನಶಾಜೀವಿ ಆಗಿಬಿಟ್ಟಿದ್ದಾರೆ ಈ ಮಸ್ಕ್ ಅಂತ ಹೇಳಿ ಆ ರೀತಿ ಆರೋಪ ಮಾಡಲಾಗ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಸುದ್ದಿ ಪತ್ರಿಕೆ ಮಸ್ಕ್ ವಿರುದ್ಧ ಇದೇ ರೀತಿ ಆರೋಪ ಮಾಡಿತ್ತು. ಕಳೆದ ವರ್ಷ ಡೊನಾಲ್ಡ್ ಟ್ರಂಪ್ರ ಪ್ರಚಾರ ಕಾರ್ಯಕ್ರಮ ವೇಳೆ ಮಸ್ಕ್ ನಶಾವಸ್ತು ಸೇವನೆ ಮಾಡ್ಕೊಂಡು ಬಂದಿದ್ರು. ಮಸ್ಕ್ ಬಳಿ ಮಾತ್ರೆಗಳ ಪೆಟ್ಟಿಗೆನೇ ಇತ್ತು. ಅದರಲ್ಲಿ 20 ಡೋಸ್ ನಶಾವಸ್ತು ಇತ್ತು. ಮಸ್ಕ್ ಅದನ್ನು ಪದೇ ಪದೇ ಯೂಸ್ ಮಾಡ್ತಾ ಇದ್ರು. ಈ ರೀತಿ ಮಸ್ಕ್ ನಶಾವಸ್ತು ಸೇವಿಸಿದ್ರೆ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ಹೇಳಿ ರಿಪೋರ್ಟ್ ಮಾಡಿತ್ತು. ನ್ಯೂಯಾರ್ಕ್ ಟೈಮ್ಸ್ ಮಾಡಿದ ಈ ವರದಿಗೆ ಮಸ್ಕ್ ತಮ್ಮ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಮುಂದೆನೆ ಕಿಡಿಕಾರಿ ಆ ವರದಿಯನ್ನು ತಳ್ಳಿಹಾಕಿದ್ರು. ನನ್ನ ಮಗ ಎಕ್ಸ್ ಪಂಚ್ ಮಾಡ್ತೀನಿ ಅಂದ, ಮಾಡುವಂದೆ, ಅದಕ್ಕೆ ಹೀಗಾಗಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಸ್ಕ್ ಈ ರೀತಿ ಟ್ರೋಲ್ ಆಗ್ತಾ ಇದ್ದಾರೆ. ಇನ್ನು ಡೋಜ್ ಮುಖ್ಯಸ್ಥರ ಸ್ಥಾನದಿಂದ ಕೆಳಗಿಳಿದ ಎಲಾನ್ ಮಸ್ಕ್ರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಟ್ರಂಪ್ ಮಸ್ಕ್ರನ್ನ ಹಾಡಿ ಹೋಗಲಿದ್ದಾರೆ. ದಣಿಯವರಿಯದೆ ಕೆಲಸ ಮಾಡಿದ್ದಾರೆ. ಮಸ್ಕ್ ತಮ್ಮಲ್ಲಿರುವ ಅತ್ಯುತ್ತಮ ಪ್ರತಿಭೆಯನ್ನು ಅಮೆರಿಕದ ಸೇವೆಗಾಗಿ ಬಳಸಿದ್ದಾರೆ ಅಂತ ಟ್ರಂಪ್ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಇದೇ ವೇಳೆ ನಾನು ಹೊರ ಹೋಗ್ತಿರೋದ್ರಿಂದ ಡೋಜ್ ಅಂತ್ಯ ಆಗೋದಿಲ್ಲ, ಟ್ರಂಪ್ರ ಸ್ನೇಹಿತ ಮತ್ತು ಸಲಹೆಗಾರನಾಗಿ ಮುಂದುವರಿತೀನಿ ಅಂತ ಮಸ್ಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ವಿಯೆಟ್ನಾಂ ಪ್ರವಾಸದಲ್ಲಿದ್ದಾಗ ಅವರ ಪತ್ನಿ ಬ್ರಿಗೆಟೆ ಇಮ್ಯಾನ್ಯುಯಲ್ ಕೆನ್ನೆಗೆ ಹೊಡೆದ ವಿಡಿಯೋ ಅಥವಾ ಮುಖವನ್ನ ಹಿಂಗೆ ತಳ್ಳಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ನಾನಾ ರೀತಿ ಕಾಮೆಂಟ್ ಮಾಡಿದ್ದಾಯಿತು. ಈಗ ಟ್ರಂಪ್ ಕೂಡ ಸ್ಮೂತ್ ಆಗಿ ಟ್ರೋಲ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ? ಅವ್ರು ನನಗೆ ಚೆನ್ನಾಗಿ ಗೊತ್ತು, ಬಹಳ ಒಳ್ಳೆಯ ವ್ಯಕ್ತಿಗಳು ಅವರಿಬ್ಬರು ಕೂಡ. ಆ ಘಟನೆ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೆ ಒಬ್ಬ ವರ್ಲ್ಡ್ ಲೀಡರ್ ಆಗಿ ಇನ್ನೊಬ್ಬ ವರ್ಲ್ಡ್ ಲೀಡರ್ಗೆ ನಾನು ಏನು ಹೇಳಕ್ ಬಯಸ್ತೀನಿ ಅಂದರೆ ಒಂದು ಸಲಹೆ ಕೊಡೋಕೆ ಬಯಸ್ತೀನಿ. ವೈವಾಹಿಕ ಜೀವನದಲ್ಲಿ ಯಾವಾಗಲೂ ಕೂಡ ಏನೇ ಮಾಡೋಕ್ಕಿಂತ ಮುಂಚೆ ನೀವು ಬಾಗಿಲು ಮುಚ್ಚಿರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಏನೇ ಮಾಡೋದು ಈ ಥರ ಓಪನ್ ಆಗಿ ಮಾಡಬೇಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಬಾಕ್ಸಿಂಗ್ನ ಎಲ್ಲ ಪಂದ್ಯಗಳಲ್ಲಿ ಲಿಂಗ ಪರೀಕ್ಷೆ ಕಡ್ಡಾಯವಾಗಿ ಮಾಡೋದಾಗಿ ವರ್ಲ್ಡ್ ಬಾಕ್ಸಿಂಗ್ ಅಸೋಸಿಯೇಷನ್ ಅನೌನ್ಸ್ ಮಾಡಿದೆ. ಅಂದಹಾಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದ ಇಮಾನೆ ಖಲೀಫ್ ಒಬ್ಬ ಪುರುಷ ಅಂತ ವಿವಾದ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ವರ್ಲ್ಡ್ ಬಾಕ್ಸಿಂಗ್ ಈ ನಿರ್ಧಾರ ತಗೊಂಡಿದೆ. ಏನೋ ತಮ್ಮ ಕಂಟ್ರೋಲ್ನಲ್ಲಿರೋ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ಯಹೂದಿ ಇಸ್ರೇಲ್ ರಾಜ್ಯ ನಿರ್ಮಿಸ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಇತ್ತೀಚೆಗೆ ಈ ಭಾಗದಲ್ಲಿ 22 ಹೊಸ ಇಸ್ರೇಲಿ ಸೆಟಲ್ಮೆಂಟ್ಗಳನ್ನು ನಿರ್ಮಿಸೋದಾಗಿ ಸರ್ಕಾರ ಅನೌನ್ಸ್ ಮಾಡಿತ್ತು. ಅದರ ಬೆನ್ನಲ್ಲೇ ಕಾಟ್ಸ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನೈಜೀರಿಯಾದಲ್ಲಿ ಧಾರಾಕಾರ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಅವಾಂತರದಲ್ಲಿ ಕನಿಷ್ಠ 111 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲಿನ ಮೊಕ್ವಾ ಅನ್ನೋ ಸಿಟಿಯಲ್ಲಿ ಈ ದುರಂತ ನಡೆದಿದೆ. ಧಾರಾಕಾರ ಮಳೆಗೆ ಈ ಮೊಕ್ವಾ ನಗರದ ಸಮೀಪದಲ್ಲಿ ಡ್ಯಾಮ್ ಕೂಡ ಕುಸಿದಿದೆ. ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗಿ ಅಲ್ಲಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಅಂತ ನೈಜೀರಿಯಾ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.